ಕುಲಾಲ ಸಮಾಜದವರ ಶ್ರೀ ರಾಜರಾಜೇಶ್ವರಿ ಸೇವಾ ಸಮಿತಿ ವತಿಯಿಂದ ಪೊಳಲಿ ಶ್ರೀ ಕ್ಷೇತ್ರದ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಭದ್ರಕಾಳಿ ದೇವರ ಗರ್ಭಗುಡಿಯ ಬಾಗಿಲಿನ ದಾರಂದ ಮತ್ತು ಬಾಗಿಲುಗಳಿಗೆ ರಜತ ಹೊದಿಕೆ ಭಾನುವಾರ ಸಮರ್ಪಿಸಲಾಯಿತು. ಅರ್ಕುಳದ ತುಪ್ಪೆಕಲ್ಲಿನ ಶಿಲ್ಪಿ ಪ್ರಕಾಶ್ ಆಚಾರ್ಯರ ಕಾರ್ಯಾಗಾರದಲ್ಲಿ ನಡೆದ ಸುಮಾರು 27 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ ರಜತ ಕವಚವನ್ನ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಡಿಲ ಪೂಜ್ಯ ಶ್ರೀ ಮೋಹನ್ ದಾಸ್ ಸ್ವಾಮೀಜಿ ಮತ್ತು ನಡುಬೊಟ್ಟು ಕ್ಷೇತ್ರದ ಧರ್ಮಶ್ರೀ ಶ್ರೀ ರವಿ ನಡುಬೊಟ್ಟು ಅವರ ಮಾರ್ಗದರ್ಶನದಲ್ಲಿ ಬಿಸಿ ರೋಡ್ ಶ್ರೀ ರಕ್ತೇಶ್ವರಿ ದೇವಸ್ಥಾನದ ವಠಾರದಿಂದ ವಾಹನ ಜಾಥಾ ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ತರಲಾಯಿತು. ಮಾಜಿ ಸಚಿವ ರಮನಾಥ ರೈ, ಶ್ರೀ ರಾಜರಾಜೇಶ್ವರಿ ಸೇವಾ ಸಮಿತಿ ಗೌರವಾಧ್ಯಕ್ಷ ಆರ್.ಕೆ. ಪೃಥ್ವಿರಾಜ್ ಎಡಪದಗು, ಅಧ್ಯಕ್ಷ ಸುಂದರ್ ಬಿ ಬಂಗೇರ ಅದ್ಯಪಾಡಿ, ಪ್ರಧಾನ ಕಾರ್ಯದರ್ಶಿ ಪ್ರಮಿಳಾ ಎಂ ಮಾಣೂರು, ಕೋಶಾಧಿಕಾರಿ ಮೋಹನ್ ಮಳಲಿ, ರಾಘವ್ ಮಳಲಿ, ಉಪಾಧ್ಯಕ್ಷರಾದ ಸುಜೀರ್ ಶ್ರೀಧರ್ ಕುಡುಪು, ದಿವಾಕರ ಪಂಬದಬೆಟ್ಟು, ನಾರಾಯಣ ಸಿಪೆರ್ನೆ, ಯಶೋಧರ ಪೊಳಲಿ ಕಲ್ಕುಟ, ಚಂದ್ರಹಾಸ ಪಲ್ಲಿಪಾಡಿ, ಶಿವಾನಂದ ಮುತ್ತೂರು, ಜೊತೆ ಕಾರ್ಯದರ್ಶಿಗಳಾದ ಭಾರತಿ ಶೇಷಪ್ಪ ತುಂಬೆ, ವಿದ್ಯಾ ಉಮೇಶ್ ಮೂಲ್ಯ, ಗೌರವ ಸಲಹೆಗಾರರಾದ ಸೀತಾರಾಮ್ ಕುಲಾಲ್ ಮಳಲಿ, ಮಹಾಬಲ ಕುಲಾಲ್, ಸದಾಶಿವ ಬಿಜಯ್, ಶಿವಪ್ಪ ಬಂಗೇರ ಅದ್ಯಪಾಡಿ, ಶ್ರೀಧರ್ ಪಲ್ಲಿಪಾಡಿ, ಟಿ ಶೇಷಪ್ಪ ಮೂಲ್ಯ ತುಂಬೆ, ಗೋಪಾಲ ಪರಂಗಿಪೇಟೆ ಮೆರವಣಿಗೆಯಲ್ಲಿದ್ದರು. ನಮಸ್ಕಾರ. ಸುದ್ದಿ 9 ವೆಬ್ಸೈಟ್ ನೋಡ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ವೀಕ್ಷಕರು, ನಿಮಗೆಲ್ಲರೂ ಕೂಡ ಗೊತ್ತಾ ಇರುವ ಹಾಗೆ ಕರಾವಳಿ ಎಂದಾಕ್ಷಣ ಎಲ್ಲರೂ ಕೂಡ ಗೊತ್ತಾಯಿದೆ, ವಿಶ್ವವಿಖ್ಯಾತವಾಗಿರುವಂಥ ಅದೆಷ್ಟು ದೇವರುಗಳ ನೆಲೆ ಇಲ್ಲಿರುವಂಥದ್ದು. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದರೆ ಕರಾವಳಿ ಎಂದಾಕ್ಷಣ ಎಲ್ಲರೂ ಕೂಡ ಹೇಳುವಂಥದ್ದು, ಯಾಕಂತ ಹೇಳಿದರೆ ಕರಾವಳಿಯಲ್ಲಿ ಹಲವಾರು ಕಾರ್ಣಿಕ ಜಾಗಗಳಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಕೇಳ್ಬರುವಂಥ ಒಂದು ಸಾಕಷ್ಟು ವರ್ಷಗಳ ಇತಿಹಾಸ ಇರುವಂತಹ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. ಎಲ್ಲರೂ ಕೂಡ ಇಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಹೆಸರಿದೆ, ಪೊರಲ್ ಎನ್ನುವಂಥ ಒಂದು ಹೆಸರಿದೆ. ಪ್ರಮುಖವಾಗಿ ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಕೆಲಸಗಳು ಸತತ ಹಲವಾರು ವರ್ಷಗಳಿಂದ ಆಗ್ತಾ ಇದೆ. ಹತ್ತಾರು ಕೆಲಸಗಳು, ಸಾವಿರಾರು ದಾನಿಗಳು, ಅದರ ಜೊತೆಯಲ್ಲಿ ಇಲ್ಲಿಯ ಭಕ್ತಾದಿ ಸಮೂಹ ಆಗಿರ್ಬೋದು, ಇಲ್ಲಿಯ ಒಂದು ಸಾರ್ವಜನಿಕರಾಗಿರ್ಬೋದು, ಎಲ್ಲರೂ ಸೇರಿ ಅಮ್ಮನ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಹಿಂದೆ ತಾವಿಲ್ಲಿ ಕಾಣ್ತಾ ಇರ್ಬೋದು, ಕ್ಷೇತ್ರದ ಪ್ರಗತಿಯ ಕೆಲಸಗಳು ಆಗ್ತಾ ಇದೆ. ಇನ್ನೇನು ಕೆಲವೊಂದು ಮಾರ್ಚ್ ತಿಂಗಳಲ್ಲಿ ಈ ಒಂದು ದೇವರ ರಾಜರಾಜೇಶ್ವರಿ ದೇವರ ಜೀರ್ಣೋದ್ಧಾರದ ಅಥವಾ ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರದ ಸೊಬಗನ್ನು ನಾವೆಲ್ಲರೂ ಕೂಡ ಕಾಣಲಿಕ್ಕಿದ್ದೇವೆ. ಪ್ರಮುಖವಾಗಿ ಒಂದೊಂದು ವಿಭಾಗಗಳಲ್ಲಿ ಸಾಕಷ್ಟು ಸೇವಾಕರ್ತರು ಒಂದೊಂದು ಜವಾಬ್ದಾರಿಯನ್ನು ಹೊತ್ತು ತಮ್ಮ ಒಂದು ಸಮಾಜ ಬಾಂಧವರನ್ನು ಸೇರಿಸಿಕೊಂಡು ಹಲವಾರು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಭಾಗದಲ್ಲಿ ನಮ್ಮ ಜೊತೆ ಕುಲಾಲ ಸಮಾಜ ಬಾಂಧವರು, ಶ್ರೀ ರಾಜರಾಜೇಶ್ವರಿ ಸೇವಾ ಸಮಿತಿ ಪೊಳಲಿ ಇವರ ಸದಸ್ಯರು, ಗೌರವಾಧ್ಯಕ್ಷರು ನಮ್ಮ ಜೊತೆ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸೇವಾ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಪೃಥ್ವಿರಾಜ್ ಅವರು ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಸರ್, ನಾಡಿದ್ದು ನಡೆಯುವಂಥ ಜೀರ್ಣೋದ್ಧಾರ ಕೆಲಸಗಳಲ್ಲಿ ತಮ್ಮ ಸಮಾಜ ಬಾಂಧವರಿಂದ ವಿಶೇಷವಾಗಿರುವಂತಹ ಸೇವೆಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದಾರೆ, ಆ ಬಗ್ಗೆ ಏನು ಹೇಳ್ತಾರೆ? ಭಾಳ ವಿಜೃಂಭಣೆಯಿಂದ ನಡೀತಕ್ಕಂಥ ಪೊಳಲಿ ರಾಜರಾಜೇಶ್ವರಿ ದೇವರ ಜೀರ್ಣೋದ್ಧಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಕೂಡ ಒಂದು ಸಣ್ಣ ಅಲಿಲ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಬಂದಿದೆ. ಅದು ಭಾಳ ತಾಯಿಯ ನಮಗೆ ಕೃಪೆ ಅಂತೇಳಿ ಹೇಳಲಿಕ್ಕೆ ಪ್ರಥಮವಾಗಿ ನಾನು ಇಚ್ಛೆ ಪಡ್ತೇನೆ. ತಾಯಿಯ ಅನುಗ್ರಹದಿಂದ ನಾವು ಕುಲಾಲ ಬಾಂಧವರು ಒಂದು ಕುಲಾಲ ಪೊಳಲಿ ರಾಜರಾಜೇಶ್ವರಿ ಸಮಿತಿ ಅಂತೇಳಿ ಮಾಡಿಕೊಂಡು ಸುಮಾರು 27 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಮಹಾಗಣಪತಿ ದೇವರ ದ್ವಾರದ ಬಾಗಿಲು ಮತ್ತು ಅದೇ ರೀತಿಯಲ್ಲಿ ಭದ್ರಕಾಳಿ ದೇವಿಯ ಬಾಗಿಲಿಗೆ ಬೆಳ್ಳಿಯ ಕವಚವನ್ನು ಮುಚ್ಚತಕ್ಕಂಥದ್ದು, ಅದು ನಮ್ಮ ಒಂದು ಪಾಲಿಗೆ ಸೇರ್ತಕ್ಕಂಥದ್ದು ಒಂದು ಸಂತೋಷ. ಅದು ಭಾಳ ಸುಂದರ ರೂಪದಲ್ಲಿ ಇದಕ್ಕೆ ಈ ಎಲ್ಲ ಕೆಲಸ ಪ್ರಕ್ರಿಯೆ ಎಲ್ಲ ಆಗ್ತಾ ಬಂದಿದೆ. BC ರೋಡ್ನ ರಕ್ತೇಶ್ವರಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ತಲುಪತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಮೋಹನ್ ದಾಸ್ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ, ಅದೇ ರೀತಿಯಲ್ಲಿ ನಮ್ಮ ನಡುಬೆಟ್ಟಿನ ರವಿ ಅವರ ಧರ್ಮದರ್ಶಿಯಾಗಿರ್ತಕ್ಕಂಥ ರವಿಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸಮುದಾಯದ ಎಲ್ಲ ಸಂಘಗಳು, ಬಹುಶಃ ಜಿಲ್ಲಾ ಸಂಘ ಇರ್ಬೋದು, ಇನ್ನಿತರ ಸಂಘಗಳು, ವಿಶೇಷವಾಗಿ ಕರಿಯಂಗಳ ಗ್ರಾಮದ ಎಲ್ಲ ಮಿತ್ರರು ಎಲ್ಲ ಈ ಒಂದು ಸಮಿತಿ ಭಾಳಷ್ಟು ಕಷ್ಟಪಟ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮಗೆ ದೇವಿಯ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದಕ್ಕೆ ಭಾಳಷ್ಟು ನಮಗೆ ಸಂತೋಷ ಆಗ್ತದೆ. ಕುಲಾಲ ಬಾಂಧವರು ಕೂಡ ಈ ಒಂದು ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ತಾಯಿಯ ಅನುಗ್ರಹ ಕೂಡ ಬೇಕು, ಜನರ ಬೆಂಬಲ ಕೂಡ ಬೇಕು. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅಧ್ಯಕ್ಷರು ಕೂಡ ಸುಂದರ್ ಬಂಗೇರವರಿದ್ದಾರೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಂದ್ರಾಸ್ ಅವರಿದ್ದಾರೆ, ಅದೇ ರೀತಿಯಲ್ಲಿ ಇನ್ನೋರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಕುಲಾಲ್ರವರಿದ್ದಾರೆ. ಹಲವಾರು
ಕಮಿಟಿಯ ಸದಸ್ಯರುಗಳು ಸೇರಿಕೊಂಡು ಎಲ್ಲವೂ ಹೇಳೋದಾದರೆ ಕುಲಾಲ ಬಾಂಧವರಿಂದ ಆಗ್ತಕ್ಕಂಥದ್ದು ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ದೇವರ ಅನುಗ್ರಹ ಇರಲಿ ಅಂತೇಳಿ, ರಾಜರಾಜೇಶ್ವರಿ ತಾಯಿಯ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಹೇಳ್ಕೊಂಡು ನನ್ನ ಮಾತು.
ಸುರುತವಂದನೆ ಭಕ್ತಿದಾರಾಧನೆ ಸುರುತವಂದನೆ ಭಕ್ತಿದಾರಾಧನೆ ಇರೆ ಮಹಿಮೆನ ಸುಗಿತೊಂದು ಅಮ್ಮ ಇರೆ ಪಾದನು ನಮಿಸೊಂದು ಅಮ್ಮ ಇರೆ ಮಹಿಮೆನ ಸುಗಿತೊಂದು ಅಮ್ಮ ಇರೆ ಪಾದನು ನಮಿಸೊಂದು ಅಮ್ಮ ಸುರುತವಂದನೆ ಭಕ್ತಿದಾರಾಧನೆ ಸುರುತವಂದನೆ ಭಕ್ತಿದಾರಾಧನೆ ಓಂ ಮಹಾತಾಯಿ ಓಂ ಮಹಾಮಾಯಿ ಓಂ ಮಾರಿಯಮ್ಮ ಓಂ ಮಾರಿಯಮ್ಮ ಓಂ ಮಹಾತಾಯಿ ಓಂ ಮಹಾಮಾಯಿ ಓಂ ಮಾರಿಯಮ್ಮ ಓಂ ಮಾರಿ ಕುಲಲಿದ ಅಪ್ಪನ ಸೇವೆಗೆ ಕುಲಾಲ ಸಮಾಜ ಬಾಂಧವ್ಯರನ್ನ ಭಕ್ತಿ ಕಾಣಿಕೆ ಕುಲಾಲ ಸಮುದಾಯಗೆ ಪುರಲ್ದಪ್ಪೆ ಶ್ರೀದೇವಿ ಕುರಿನ ಪ್ರೇರಣೆ ಶ್ರೀ ಮಹಾಗಣಪತಿ ಮೊಕ್ಕ ಶ್ರೀ ಭದ್ರಕಾಳಿ ದೇವಿಯನ್ನ ಸುರುತವಂದನೆ ಭಕ್ತಿದಾರಾಧನೆ ಸುರುತವಂದನೆ ಭಕ್ತಿದಾರಾಧನೆ ಇರೆ ಮಹಿಮೆನ ಸುಗಿತೊಂದು ಪುರಂದ ಅಪ್ಪೆ ರಾಜರಾಜೇಶ್ವರಿ ನಿಲಯಾಗ ಭಕ್ತಿದ ಕಾರಣಿಕ ತೋಟಾಯಿನ ಆರೆತ್ತರದ ಮಣ್ಣ ಮುಖ್ಯ ನಿಲಯಾಯ ಗಣಪತಿ ಗಣಪತಿ ಮಂದಿರವ ಕತ್ತಲನ್ನು ದೂರ ಮಾಡುವ ಮುಂದಿರುವ ಕತ್ತಲನ್ನು ದೂರ ಮಾಡುವ ಕೋಟಿ ಕೋಟಿ ನಮನ ಮಹಾಗಣಪತಿ. ಬಿಸಿ ರೋಡ್ ಕೈಕಮದಿಂದ ವಾಹನದ ಮೂಲಕ ಸಡಗರದಿಂದ ಹೊರಟ ಮೆರವಣಿಗೆ ಪೊಳಲಿಗೆ ಹತ್ತಿರದ ಪುಂಚಮಿಯಿಂದ ಕಾಲ್ನಡಿಗೆ ಮೂಲಕ ದೇವಸ್ಥಾನಕ್ಕೆ ಸಾಗಿತು. ದೇವಳಕ್ಕೆ ರಜತ ಕವಚ ಒಪ್ಪಿಸಿದ ಸಂದರ್ಭದಲ್ಲಿ ದೇವಳದ ಅರ್ಚಕರಾದ ಮಾಧವ ಭಟ್, ನಾರಾಯಣ್ ಭಟ್, ಪರಮೇಶ್ವರ್ ಭಟ್, ರಾಮ ಭಟ್, ವಿಷ್ಣುಮೂರ್ತಿ ನಟ್ಟೋಜ, ಮಾಧವಮಯ್ಯ ಇದ್ದರು. ಚೆಂಡೆ, ಬ್ಯಾಂಡ್, ಕೀಲುಕುದುರೆ, ಗೊಂಬೆ ಬೆಳಗ, ಭಜನೆ ಮೆರವಣಿಗೆಗೆ ಮೆರುಗು ನೀಡಿತು. ದೇವಳಕ್ಕೆ ರಜತ ಕವಚ ತಲುಪಿದಾಗ ಶಾಸಕ ರಾಜೇಶ್ ನಾಯ್ಕ್, ರಾಮಕೃಷ್ಣ ತಪೋವನದ ಸ್ವಾಮಿ, ವಿವೇಕ ಚೈತನ್ಯಾನಂದ, ದೇವಳದ ಮುಕ್ತೇಸರ ಅಮ್ಮುಂಜೆಗುತ್ತು ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಮುಕ್ತೇಸರ ಯು ತಾರನಾಥ ಆಳ್ವ, ಚೇರ ಸೂರ್ಯನಾರಾಯಣ ರಾವ್, ಕೃಷ್ಣಕುಮಾರ್ ಪುಂಜ, ಕೃಷ್ಣರಾಜ ಮಾರ್ಲಾ, ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು. ಚೆರೆಗೆ ಕಲ್ಲಿದ ದೈದಿ ಒಳ್ಳಿ ಹಾಕಿದರೆ ಕುಲದರೆ ಕೂಟದ ಬಂದುಲೆ ಸೇರಿ ಪುರಲಿನ ಪ್ರದೇಶ ಪಡೆದು
जननी देवी राजेश्वरी जगदीश्वरी अम्मा सर्वेश्वरी। जय जय जननी देवी राजेश्वरी जगदीश्वरी अम्मा सर्वेश्वरी। परम पावनी अम्मा परमेश्वरी ईर्न पादोनी नित्यो स्मरणे मल्पुवो। जय जय जननी देवी राजेश्वरी जगदीश्वरी अम्मा सर्वेश्वरी। भक्ति बावुडे नामस्मरणे ರಾಜರಾಜೇಶ್ವರಿ ದೇವಸ್ಥಾನಗೆ ವಾಹನ ದಿಬ್ಬಣ ನಮ್ಮ ಭಯ ಭಕ್ತಿದ ಸೇವೆದ ಬುಳ್ಳಿ ಅತ್ಯರ್ಧ ನೆರಣಿಗೆ ಭಕ್ತರೇ ಸೇರಿಗೆಡೆ ಮಹಾಗಣಪತಿನ ಗುಡಿಗೆ ಅಲ್ಕ ಭದ್ರಕಾಳಿನ ನಡಿಗೆ ಮಹಾಗಣಪತಿನ ಗುಡಿಗೆ ಅಲ್ಕ ಭದ್ರಕಾಳಿನ ನಡಿಗೆ ನೆಗಲೆ ಬಾಯಿದ ಕಲೆತ್ತ ಶಿಲ್ಪಗ ಈ ಭವ್ಯ ಮೆರವಣಿಗೆ ಆ ಅಪ್ಪನ ಸನ್ನಿಧಿಗೆ ಸೇರ್ನ ಹೊರತು ಕೈತಲ ಒಂದುಂಡು. ಪೊಳಲಿಯ ಈ ಕ್ಷೇತ್ರ ಹೊಸದಾಗಿ ಜೀರ್ಣೋದ್ಧಾರ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ವಿನ್ಯಾಸಕ್ಕೆ ಹೆಚ್ಚಿನದಾದಂಥ ಒತ್ತು ಕೊಟ್ಟಲಾಗಿದೆ. ಕರಾವಳಿಯಲ್ಲಿ ಎಲ್ಲೂ ನೋಡಲಿಕ್ಕೆ ಸಿಗದಂಥ ವಿಶೇಷ ವಿನ್ಯಾಸವನ್ನು ಪೊಳಲಿ ಕ್ಷೇತ್ರದಲ್ಲಿ ಕೆಲವು ತಿಂಗಳಲ್ಲಿ ಭಕ್ತಾಭಿಮಾನಿಗಳು ಅದರ ಒಂದು ಕಣ್ಣನ್ನು ತುಂಬಿಕೊಳ್ಳಿಕ್ಕಿದ್ದಾರೆ. ಈ ವಿಶೇಷವಾಗಿ ಅವರು ಬಾಗಿಲು ಬಗ್ಗೆ ಕೇಳಿದ್ರು. ಇದರ ವಿನ್ಯಾಸ ಎಲ್ಲ ಯಾರು ಮಾಡ್ತಾ ಇದ್ದಾರೆ, ಅದರ ವಿಶೇಷತೆಗಳನ್ನು ಅದನ್ನು ನಾವು ಕಮಿಟಿಯ ಮುಖಾಂತರ ನಿರ್ಧರಿಸಿ ನಮ್ಮ ಪ್ರಕಾಶ ಆಚಾರ್ಯ ಅಂತೇಳಿ ತುಪ್ಪೇಕಳ್ಳ ಅಂತೇಳಿ ಅವರ ಹತ್ರ ಕೊಟ್ಟಿದ್ದೇವೆ. ಅವರು ಚಂದವಾಗಿ ಮಾಡ್ಕೊಂಡಿದ್ದಾರೆ. ಎಲ್ಲ ಈಗ ಕೆಲಸಗಳು ಪೂರ್ತಿ ಆಗ್ತಾ ಬಂದಿದೆ. ಇದನ್ನು ಸಮರ್ಪಣಾ ಕಾರ್ಯಕ್ರಮದ ನಾವು ಮುತುವರ್ಜಿಯಲ್ಲಿದ್ದೇವೆ. ಇದರ ಬಗ್ಗೆ ನಾವೀಗ ಎಲ್ಲರ ಹತ್ರ ನಮ್ಮ ಸಮಾಜ ಅಲ್ಲದೆ ಇತರ ಸಮುದಾಯದವರನ್ನು ಕೂಡಿಕೊಂಡು ಈ ಒಂದು ಸಮರ್ಪಣೆ ಮಾಡುವ ಅಂತೇಳಿ ನಮಗೆಲ್ಲರಿಗೂ ಒಂದು ಇದಿದೆ, ಹೆಮ್ಮೆ ವಿಷಯ. ಅಂದರೆ ಅಂತೇಳಿದ್ರೆ ನಾವು ಒಬ್ಬರೇ ಅಲ್ಲ, ಒಂದೇ ಸಮಾಜ ಅಂತೇಳಿ ಅಲ್ಲ, ನಾವು ಎಲ್ಲ ಸಮಾಜ ಗೌರವಿಸಬೇಕು, ಎಲ್ಲರೊಟ್ಟಿಗೆ ಬಾಳಿ ಬದುಕಬೇಕು ಅಂತ ಹೇಳಿದರೆ ಖಾಲಿ ಒಂದು ಸಮಾಜ ಸೀಮಿತವಾಗಿ ಇರಬಾರ್ದು ಅಂತ ಹೇಳಿಕೊಂಡು ನಮ್ಮ ಎಲ್ಲ ಸಮಾಜದವರು ಕಮಿಟಿಯವರೆಲ್ಲ ಸೇರಿ ಎಲ್ಲ ಸಮಾಜ ಕರೆಯಬೇಕು, ಎಲ್ಲ ಸಮಾಜ ಒಟ್ಟು ಸೇರಿ ಒಂದು ಸಮರ್ಪಣೆ ಮಾಡಬೇಕಂತೇಳಿ ನಾವು ಅದಕ್ಕೆ ದೇವಿಯ ಒಂದು ಅನುಗ್ರಹ ನಮಗೆ ಸಿಕ್ಕಿದೆ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಶ್ರೀ ರಾಜರಾಜೇಶ್ವರಿ ದೇವಿ ಇಂಥ ಒಂದು ನಮಗೊಂದು ಈ ಸಂದರ್ಭದಲ್ಲಿ ಇಂಥ ಕೆಲಸವನ್ನು ಮಾಡಲಿಕ್ಕೆ ಕೊಟ್ಟದ್ದಕ್ಕೆ, ಅವಕಾಶ ಕೊಟ್ಟದ್ದಕ್ಕೆ ನಾವು ಅವರಿಗೆ ಯಾವಾಗಲೂ ದೇವರನ್ನು ಚಿರಋಣಿಯಾಗಿರ್ತೀವಿ. ಕಾಪುಲೆ ಪೊಳಲಿದ ಅಮ್ಮ ಮಾಯೋದ ಕನ್ನಡೆಯೇ, ಕಾಪುಲೆ ಪೊಳಲಿದ ಅಮ್ಮ ಮಾಯೋದ ಕನ್ನಡೆಯೇ, ತೆರೆಯಂದೆ ಬಾಳ
ಅಮ್ಮ ಶಾಂತ ಸ್ವರೂಪಿಣಿಯೇ ವಿದ್ಯೆ ಬುದ್ಧಿನ ಒದಗಾದ ಕಾಪುಲೆ ನಡಪ ಇರತಕ್ಕಂದಿನ ಭಕ್ತಿ ಶ್ರದ್ಧೆಯನ್ನು ಸಂಸಾರದಲ್ಲಿ ಏನೋ ಕೊಟ್ಟಾರು ಈ ಅಪ್ಪನ ಸೇವೆಯನ್ನು ಬೆಂಗಳೂರು ನಡಪೋದಕ್ಕೆ ಎಲ್ಲ ಅವರ ಸಮಾಜದವರು ಸೇರಿ ಕೊಟ್ಟಂಥ ಒಂದು ಕೊಡುಗೆ ಆ ಸಮಾಜ ಸಂಸಾರದ ಸಮಾಜ ಎಲ್ಲ ಸಂಸಾರಕ್ಕೂ ಯಾವುದೇ ರೀತಿಯ ತೊಂದರೆಗಳು ಬಾರದೆ ಇದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿದ್ದು ಅವರ ಸಂಪೂರ್ಣ ಬ್ರಹ್ಮಕಲಶದ ಕಾರ್ಯಕ್ರಮಕ್ಕೆ ಎಲ್ಲರೂ ಇಡೀ ದೇಶದಿಂದ ಮೂಲೆ ಮೂಲೆಯಿಂದ ಎಷ್ಟೋ ಜನ ಸಂಸಾರ ಹೋಗಿದ್ದಾರೆ, ಹೊರವರಿಗೆ ಹೋಗಿದ್ದಾರೆ, ಅವರು ಸಹ ಎಲ್ಲ ಬಂದು ನಾಡು ಭಾಗವಹಿಸ್ತಾರೆ. ಎಲ್ಲರೂ ಚಂದದಲ್ಲಿ ಅಚ್ಚುಕಟ್ಟಾಗಿ ನೆರವೇರಬೇಕು, ಅದನ್ನು ದೇವಿ ಅನುಗ್ರಹ ಮಾಡಬೇಕು ಅಂತ ಎಲ್ಲ ಕೆಲಸ ಪೂರ್ತಿ ಆಗಬೇಕು. ನಾಲ್ಕಿನವರೆಗೆ ಪ್ರಯತ್ನ ಸಂಸಾರ ಎಲ್ಲ ರಾತ್ರಿ ಆಗಲು ದುಡಿತಾ ಉಂಟು, ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ತಾಯಿ ಆ ಕೆಲಸವನ್ನೆಲ್ಲ ಪೂರಕವಾಗಿ ನಡೆಸಿಕೊಡಬೇಕು. ಆ ಬ್ರಹ್ಮಕಲಶವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿ ಇನ್ನೂ ಎಷ್ಟೋ ನಾವು ಸಾಧು ಸಂತರ ಪಾದಸ್ಪರ್ಶ ಆಗಲಿಕ್ಕುಂಟು ಈ ಭೂಮಿ. ಆ ಮಾತಾಯಿಯ ರಾಜರಾಜೇಶ್ವರಿಯ ಮಹಿಮೆಯಲ್ಲಿ ಸೂರ್ಯಚಂದ್ರರು ಕಾಲಘಟ್ಟದಲ್ಲಿ ಬೆಳಗಬೇಕು. ಎಲ್ಲರಿಗೂ ಈ ದೇಶಕ್ಕೆ, ರಾಷ್ಟ್ರಕ್ಕೆ, ಸಮಾಜಕ್ಕೆ ಸದಾ ಐಕ್ಯಮತ್ಯವಾಗಿ ನಡೆಸಿಕೊಡಬೇಕು ಪ್ರಾರ್ಥನೆ. ಓಂ ಗುರುಭ್ಯೋ ನಮಃ ಗಣಪತೆ ನಮಃ. ಓಂ ಗುರು ಬ್ರಹ್ಮ ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವ ಸರ್ವ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇ ಸರ್ವದಾ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ವಿದ್ಯಾಂ ಪರಿಪೂರ್ಣಮೇರು ಶಿಖರೆ ಬಿಂದು ತ್ರಿಕೋಣೇ ಸ್ಥಿತಾಂ ವಾಗೀಶಾದಿ ಸಮಸ್ತಭೂತಜಲೇ ಮಂಚೇ ಶಿವಾಕಾರಕೆ ಕಾಮಾಕ್ಷೀಂ ಕರುಣಾರಸಾರುಣಮಯೀಂ ಕಾಮೇಶ್ವರಾಂ ಕಾಂತಾಂ ಚಿನ್ಮಯ ಕೋಟಿದಯಾಂ ಶ್ರೀ ಬ್ರಹ್ಮವಿದ್ಯಾಂ ಭಜೆ.
प्रकाशमध्यस्योर्वां वराभे सन्धदीपिनेतां सिन्दूरवर्णाम् अतिकोमलाङ्गी मयीं नमामि कुङ्कुमरक्तवर्णां महामतिं वीरमयूरवाहनं रुद्रस्य सूर्णं सुरवेङ्गनाथं गुहं सदा चरणं प्रपद्ये ಅಮ್ಮನವರ ಪಾದಾರಂದು ಗೋವಿಂದಾನ್ ಗೋವಿಂದ ನಾರಾಯಣನ ಪಾದಾರಂದು ಗೋವಿಂದಾನ್ ಗೋವಿಂದ ದೇವಿಯ ಪಾದಾರಂದು ಗೋವಿಂದಾನ್ ಗೋವಿಂದ. ಸಮುದಾಯದವರನ್ನೆಲ್ಲ ಸೇರಿಸಿಕೊಂಡು ಯಥಾಸಾಧ್ಯವಾದಂತಹ ಶಕ್ತಿಯಾನುಸಾರ ಸೇವೆ. ನಮಗೆ ಆ ತಾಯಿ ಕೊಟ್ಟಂತಹ ಯಾವ ಶಕ್ತಿ ಉಂಟು ಅದಕ್ಕೆ ಎಲ್ಲ ಜನಗಳನ್ನು, ನಮ್ಮ ಸಮಾಜದವರನ್ನು, ಊರ ಬಾಂಧವರನ್ನೆಲ್ಲರನ್ನು ಸೇರಿ ಅವಳ ದೇವಸ್ಥಾನದ ಜೀರ್ಣೋದ್ಧಾರ ನವೀಕರಣ ಕಾರ್ಯವು ಭರದಿಂದ ಸಾಗುವಾಗ ನಮ್ಮದೂ ಒಂದು ಸೇವೆಯಲ್ಲಿ ನಾವು ಅವಳ ಸೇವೆಯಲ್ಲಿ ಭಾಗಿಯಾಗಿ ಕೃತಕೃತ್ಯರಾಗುವಾಗ ಅವಳ ಆಶೀರ್ವಾದವು ನಮಗೂ ನಮ್ಮ ಸಮಾಜದವರು ಸಿಗಬೇಕು ಹೇಳುವಂಥ ಉದ್ದೇಶ ಇಟ್ಕೊಂಡು ಯಥಾಸಾಧ್ಯವಾಗಿ ಚಂದ ಮಾಡಿ ಒಳ್ಳೆಯ ರೀತಿಯಲ್ಲಿ ಆ ಬೆಳ್ಳಿಯ ಬಾಗಿಲು, ಅದೇ ರೀತಿಯಾಗಿ ಆ ಮಂಟಪದ ಮೇಲ್ಛಾವಣಿಯ ಕುಸುರಿ ಕೆಲಸಗಳನ್ನೆಲ್ಲ ಆ ಶಿಲ್ಪಿಗಳ ಮುಖಾಂತರವಾಗಿ ಮಾಡಿಸಿ ಇವತ್ತಿನ ದಿವಸ ಆ ತಾಯಿಗೆ ಒಪ್ಪಿಸುವಂತಹ ಶುಭ ಸಂದರ್ಭ. ಆ ತಾಯಿ ಹತ್ರ ಪ್ರಾರ್ಥನೆ ಮಾಡುವುದು ಹೇಳಂತ ಹೇಳಿದ್ರೆ ನಾವೆಲ್ಲ ಅವಳ ಮಕ್ಕಳು. ತಪ್ಪೋ ಒಪ್ಪೋ ನಮ್ಮಿಂದ ಏನಾಗಿದೆ ಗೊತ್ತಿಲ್ಲ, ಸರಿಯಾದಂತಹ ಯಾವುದೇ ರೀತಿಯಂತಹ ತಪ್ಪುಗಳು ನಮ್ಮಿಂದ ಆಗಿದ್ದು ಅದನ್ನೆಲ್ಲ ಅವಳು ಕ್ಷಮಾಶೀಲ ಹಿ ದೇವತ, ಅದಲ್ಲದೆ ಅವಳು ತಾಯಿ. ಮಕ್ಕಳು ಮಾಡಿದಂತಹ ತಪ್ಪನ್ನು ಕ್ಷಮಿಸುವವಳೇ ತಾಯಿ. ಅಂತಹ ತಾಯಿಯಾದಂತಹ ಮಹಾಮಾತೆಯು ನಮ್ಮಿಂದ ಆದಂತಹ ಈ ಸೇವೆಯನ್ನು ಸಂತೋಷದಿಂದ ಅವಳ ಭಂಡಾರಕ್ಕೆ ಸ್ವೀಕಾರ ಮಾಡಿಕೊಂಡು ಮಾಡಿದಂತಹ ಕರ್ಮಕ್ಕೆ ಸತ್ಫಲಗಳನ್ನು ನಮಗೂ ಊರ ಗ್ರಾಮ ಸೀಮೆಯ ಸಾವಿರ ಭಕ್ತ ಸಮಾಜದವರಿಗೂ ಕುಲಾಲ ಸಮುದಾಯದವರಿಗೂ ಎಲ್ಲರಿಗೂ ಅನುಗ್ರಹ ಮಾಡಿಕೊಡುವ ಮುಖಾಂತರವಾಗಿ ನಾಡಿನಿಂದ ಆಗುವಂತಹ ತಾಯಿಯ ಬ್ರಹ್ಮಕಲಶೋತ್ಸವ ಸೇವೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಎಲ್ಲ ಜನಪದ ರಾಶಿಗೂ ಸಮಸ್ತ ಸನ್ಮಂಗಳವನ್ನು ಅನುಗ್ರಹ ಮಾಡಿ ಉದ್ಧಾರ ಮಾಡಿ ಕಾಪಾಡಬೇಕು ಅಂತೇಳಿ ಆ ಸಪರಿವಾರ ಸಹಿತ ಶ್ರೀ ರಾಜರಾಜೇಶ್ವರಿ ಲಲಿತಾ ಮಹಾತ್ರಿಪುರ ಸುಂದರಿ ದುರ್ಗಾ ಪರಮೇಶ್ವರಿ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು. ರಾಜರಾಜೇರಮ್ಮನವರ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ಸುಬ್ರಹ್ಮಣ್ಯ ದೇವರ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ, ಮಹಾಗಣಪತಿ ದೇವರ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ.